ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಬೋಧಕೇತರ ಕಾರ್ಯಗಳಿಂದ ಶಿಕ್ಷಕರನ್ನು ಮುಕ್ತಗೊಳಿಸಿ ತಹಶೀಲ್ದಾರ್ಗೆ ಸರ್ವಾಂಗೀಣಾಭಿವೃದ್ಧಿ ಹೋರಾಟ ಸಮಿತಿ ಮನವಿ. ಗಂಗಾವತಿ ಶಿಕ್ಷಕರನ್ನು ಬೋಧಕೇತರ ಕಾರ್ಯಗಳಿಗೆ ನಿಯೋಜಿಸುವುದನ್ನು ನಿಲ್ಲಿಸಬೇಕು ಹಾಗೂ ಶೈಕ್ಷಣಿಕ ಮತ್ತು ಸಾರ್ವಜನಿಕ ಮೂಲಸೌಕರ್ಯಗಳಿಗೆ ಸಂಬಂಧಿಸಿದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯು ಮಂಗಳವಾರ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಗ್ರೇಡ್ 2 ತಹಶೀಲ್ದಾರ್ ಮಹಾಂತಗೌಡರಿಗೆ ಮನವಿ ಸಲ್ಲಿಸಿತು. ಶಿಕ್ಷಕರ ಮೇಲೆ ಬೋಧಕೇತರ ಕಾರ್ಯಗಳ ಹೊರೆ. ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಬಸವರಾಜ್ ಮ್ಯಾಗಳಮನಿ ಮಾತನಾಡಿ, ರಾಜ್ಯ ಸರ್ಕಾರ ಉತ್ತಮ ಯೋಜನೆಗಳನ್ನು ಜಾರಿಗೆ ತರುತ್ತಿರುವುದು ಸ್ವಾಗತಾರ್ಹ. ಆದರೆ ಜನಗಣತಿ, ಜಾತಿಗಣತಿ, ಮತಗಟ್ಟೆ ಅಧಿಕಾರಿ ಕರ್ತವ್ಯ ಹಾಗೂ ಇತ್ತೀಚಿನ SIR ವಿಶೇಷ ಸಮಗ್ರ ಪರಿಷ್ಕರಣೆಯಂತಹ ಕೆಲಸಗಳಿಗೆ ಶಿಕ್ಷಕರನ್ನು ನಿಯೋಜಿಸುತ್ತಿರುವುದರಿಂದ ಶಾಲೆಗಳಲ್ಲಿ ಬೋಧನೆಗೆ ತೊಂದರೆಯಾಗುತ್ತಿದೆ. ಇದು ಬಡ ಮಕ್ಕಳ ಶೈಕ್ಷಣಿಕ ಪ್ರಗತಿಯನ್ನು ಕುಂಠಿತಗೊಳಿಸುತ್ತಿದೆ. ಬೋಧಕೇತರ ಕೆಲಸಗಳಿಗೆ ನಿರುದ್ಯೋಗ ಪದವೀಧರರನ್ನು ಬಳಸಿಕೊಳ್ಳುವ ಮೂಲಕ ಅವರಿಗೆ ಉದ್ಯೋಗಾವಕಾಶ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಪ್ರಮುಖ ಬೇಡಿಕೆಗಳು. ಸಮಿತಿಯು ಸರ್ಕಾರಕ್ಕೆ ಸಲ್ಲಿಸಿದ ಮನವಿಯಲ್ಲಿ ಈ ಕೆಳಗಿನ ಪ್ರಮುಖ ಅಂಶಗಳನ್ನು ಪ್ರಸ್ತಾಪಿಸಿದೆ. ಪೂರ್ವ ಪ್ರಾಥಮಿಕ ಶಿಕ್ಷಣ. ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ LKG ಮತ್ತು UKG ತರಗತಿಗಳನ್ನು ಪ್ರಾರಂಭಿಸಬೇಕು. PUC ವಿದ್ಯಾರ್ಥಿಗಳಿಗೆ ಬಿಸಿಯೂಟ. ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಪದವಿ ಪೂರ್ವ ಹಂತದ ವಿದ್ಯಾರ್ಥಿಗಳಿಗೂ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನು ವಿಸ್ತರಿಸಬೇಕು. ಪೊಲೀಸ್ ಠಾಣೆ ಕಟ್ಟಡ. ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆಯ ಹಳೆಯ ಕಟ್ಟಡ ನೆಲಸಮಗೊಂಡು 4 ವರ್ಷಗಳಾದರೂ ಹೊಸ ಕಟ್ಟಡ ನಿರ್ಮಾಣವಾಗಿಲ್ಲ. ಪ್ರಸ್ತುತ ತಾತ್ಕಾಲಿಕ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿದ್ದು, ಶೀಘ್ರ ಸುಸಜ್ಜಿತ ಕಟ್ಟಡ ನಿರ್ಮಿಸಬೇಕು. ಅನುಷ್ಠಾನ ಸಮಿತಿ ರದ್ದು. ಸಾರ್ವಜನಿಕರಿಗೆ ಯಾವುದೇ ಪ್ರಯೋಜನ ನೀಡದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯನ್ನು ರದ್ದುಪಡಿಸಬೇಕು. ಇದು ಸರ್ಕಾರದ ಬೊಕ್ಕಸಕ್ಕೆ ಅನಗತ್ಯ ಹೊರೆಯಾಗಿದೆ ಎಂದು ಸಮಿತಿ ಆರೋಪಿಸಿದೆ. ಈ ಸಂದರ್ಭದಲ್ಲಿ ಚಂದ್ರು ನಿಸರ್ಗ, ಜಡಿಯಪ್ಪ ಹಂಚಿನಾಳ್, ರಾಘವೇಂದ್ರ ಕಡೆಬಾಗಿಲು, ರಾಮಣ್ಣ ರುದ್ರಾಕ್ಷಿ, KM ಅರವಿಂದ್ ಯೋಗಿ, ಮಂಜುನಾಥ ಚನ್ನಾದಾಸರ್ ಸೇರಿದಂತೆ ಹಲವು ಸಮಿತಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅದ್ಭುತ ನಡಿಗೆ ನ್ಯೂಸ್ ಇದು ನಿಮ್ಮ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ. ಶರಣಪ್ಪ 9972611383. ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ಗಂಗಾವತಿಯ ಮಾನ್ಯ ತಹಸೀಲ್ದಾರ್ ಅವರ ಮೂಲಕ ನಾವು ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಶಿಕ್ಷಕರನ್ನು ಅನ್ಯ ಕಾರ್ಯಗಳಿಗೆ ಬಳಸಬಾರ್ದು ಅಂತಕ್ಕಂಥದ್ದನ್ನು ನಾವು ಬೇಡಿಕೆ ಇಟ್ಟಿದ್ದೇವೆ. ಈಗಾಗಲೇ ಶಿಕ್ಷಕರನ್ನು ಅನೇಕ ಜನಗಣತಿ ಆಗಿರ್ಬೋದು, ಜಾತಿ ಗಣತಿ, ಸಾಮಾಜಿಕ, ಆರ್ಥಿಕ ಎಲ್ಲ ಗಣತಿಗಳಿಗೂ ಶಿಕ್ಷಕರನ್ನು ನಿಯೋಜನೆ ಮಾಡಿರುವುದರಿಂದ ಶಿಕ್ಷಕರಿಗೆ ತೊಂದರೆಯಾಗಿದೆ. ಅದರಲ್ಲೂ ಕೂಡ ಈ ವರ್ಷ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆದಂಥ SIR ವಿಶೇಷ ಸಮಗ್ರ ಒಂದು ಏನು ಪರಿಷ್ಕರಣೆ ಇದೆ, ಆ ಪರಿಷ್ಕರಣೆಗೆ ಶಿಕ್ಷಕರನ್ನು ನಿಯೋಜನೆ ಮಾಡಿದ್ದಾರೆ. ಈಗೇನು ಇವತ್ತಿನಿಂದ 30ನೇ ತಾರೀಕಿನಿಂದ ಜುಲೈ 29ರವರೆಗೂ ಏನು ಈ ಒಂದು ತಿಂಗಳವರೆಗೆ ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಸಮೀಕ್ಷೆ. ಇದರಲ್ಲಿ ಸಂಪೂರ್ಣವಾಗಿ ಶಿಕ್ಷಕರನ್ನು ಬಳಸಿಕೊಳ್ತಾ ಇದ್ದು, ಇಲ್ಲಿ ಶಾಲಾ ಅವಧಿಗೆ ಭಾಳ ತೊಂದರೆ ಆಗ್ತಾಯಿದೆ. ಮಕ್ಕಳು ಏನು ಸರ್ಕಾರಿ ಶಾಲೆಗಳಲ್ಲಿ ಬಡವರು, ದಲಿತರು, ಹಿಂದುಳಿದ ವರ್ಗದ ಮಕ್ಕಳು ಕಲಿತಾ ಇದ್ದಾರೆ. ಅವರ ಒಂದು ಕಲಿಕೆಗೆ ಹಿನ್ನಡೆ ಆಗ್ತಾಯಿದೆ. ಇವತ್ತು ಏನು ಅವಧಿಗಳು ಒಂದು ದಿನ ಏನಾದರೂ ರಜೆ ಕೊಟ್ಟರೆ ಆ ಅವಧಿಯನ್ನು ಏನು ಪೂರ್ಣಗೊಳಿಸಬೇಕು ಅಂತ ಹೇಳಿ ಇನ್ನೊಂದು ದಿನ ಒಂದು ಶಾಲಾ ಅವಧಿಯನ್ನು ಮಾಡ್ತಾರೆ. ಅಂಥದ್ರಲ್ಲಿ ಒಂದು ತಿಂಗಳ ಕೂಡ ಯಾವ ರೀತಿಯಾಗಿ ಇವರು ಅವಧಿಯನ್ನು ಸರಿದೂಗಿಸ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಏನು ಶಾಲೆಯ ಶಿಕ್ಷಕರನ್ನು ಬಳಸ್ಕೊಳ್ಬಾರ್ದು. ಅದರ ಬದಲಾಗಿ ನಿರುದ್ಯೋಗಿ ವಿದ್ಯಾವಂತರು ಇವತ್ತೇನು ಪದವಿಗಳನ್ನು ಮುಗಿಸಿ ಇವತ್ತು ನಿರುದ್ಯೋಗಿಗಳಾಗಿದ್ದಾರೆ, ಅವರಿಗೆ ನೇಮಕ ಮಾಡಿ ಅವರ ಮೂಲಕ ಈ ಒಂದು ಕೆಲಸ ಮಾಡಿಸಿದರೆ ಅವರಿಗೂ ನಿರುದ್ಯೋಗಿ ಯುವಕರಿಗೂ ಕೂಡ ಒಂದು ಆರ್ಥಿಕ ಒಂದು ಸಬಲತೆ ಆಗ್ತಾರಂತಕ್ಕಂಥದ್ದು ಒಂದು. ಆಮೇಲೆ ಕೆಲವು ಶಾಲೆಗಳಲ್ಲಿ ಮಾತ್ರ LKG UKGಗಳನ್ನು ಪ್ರಾರಂಭ ಮಾಡಿದೆ. ಎಲ್ಲ ಸರ್ಕಾರಿ ಶಾಲೆಗಳಲ್ಲಿಯೂ ಕೂಡ LKG UKGಗಳನ್ನು ಪ್ರಾರಂಭಿಸಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಈಗಾಗಲೇ ಗಂಗಾವತಿಯ ಗ್ರಾಮೀಣ ಪೊಲೀಸ್ ಠಾಣೆ ಕಟ್ಟಡ ಸುಮಾರು 4 ವರ್ಷಗಳಿಂದ ಅದನ್ನು ತೆರವುಗೊಳಿಸಲಾಗಿದೆ, ಶಿಥಿಲಗೊಂಡಿದೆ ಅಂತ ಹೇಳಿ ಈಗ APMCಯಲ್ಲಿ ತಾತ್ಕಾಲಿಕವಾಗಿ ನಡೀತಾ ಇದೆ. ಇದರಿಂದ ಭಾಳ ದೂರ ಆಗಿದೆ. ಕೋರ್ಟು ಕೂಡ ಇಲ್ಲೇ ಇದೆ, DYSP ಕಚೇರಿ ಇಲ್ಲೇ ಇದೆ, ನಗರ ಠಾಣೆ ಇಲ್ಲೇ ಇದೆ, ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇಲ್ಲೇ ಇದೆ. ಎಲ್ಲ ಕಚೇರಿಗಳು ಇಲ್ಲೇ ಇರೋದ್ರಿಂದ ಎಲ್ಲ ಜನರಿಗೆ ಅನುಕೂಲ ಆಗ್ತದೆ. ಆದ್ದರಿಂದ ಕೂಡಲೇ ಏನು ಪೊಲೀಸ್ ಠಾಣೆ ಕಟ್ಟಡವನ್ನು ನಿರ್ಮಾಣ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೇವೆ. ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಏನಿದೆ, ಈ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಸಾಕಷ್ಟು ಬೊಕ್ಕಸಕ್ಕೆ ನಷ್ಟ ಆಗಿದೆ. ಸಾಕಷ್ಟು ಏನು ನೌಕರದಾರಿಗೂ ವೇತನ ಕೊಡ್ತಾ ಇಲ್ಲ,
ಆ ರೀತಿಯಾಗಿ ಇವತ್ತು ಸರ್ಕಾರಕ್ಕೆ ತೊಂದರೆ ಆಗಿದೆ. ಅದರಲ್ಲಿಯೂ ಕೂಡ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಗೆ ಸಂಭಾವನೆ ಕೊಡ್ತಾ ಇದೆ, ಅದು ಕೂಡ ಹೊರೆಯಾಗಿದೆ. ಹಾಗಾಗಿ ಒಂದು ಸಮಿತಿ ಏನು ಕೆಲಸ ಮಾಡ್ತಾ ಇಲ್ಲ, ಸಮಿತಿ ಕೇವಲ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದಾಗಿದೆ ವಿನ ಯಾವುದೇ ಲೋಪದೋಷಗಳನ್ನು ಅದು ಕಂಡು ಇಡ್ತಾ ಇಲ್ಲ. ಹೀಗಾಗಿ ಆ ಸಮಿತಿಯನ್ನು ರದ್ದು ಮಾಡಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇನ್ನು PUC ವಿದ್ಯಾರ್ಥಿಗಳಿಗೆ ಇವತ್ತೇನು 1ರಿಂದ 10ನೇ ತರಗತಿಗೆ ಅಕ್ಷರದಾಸೋಹ ಯೋಜನೆ ಅಡಿಯಲ್ಲಿ ಬಿಸಿ ಊಟ ಪ್ರಾರಂಭ ಆಗಿದೆ. 2000ರಲ್ಲಿ ಏನು SM ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ಈ ಯೋಜನೆ ಜಾರಿಗೆ ಆಗಿದೆ. ಇವತ್ತು PU ವಿದ್ಯಾರ್ಥಿಗಳು ಸಮಯ ಬದಲಾವಣೆ ಆಗಿದೆ. ಇವತ್ತು ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆವರೆಗೆ ಇವತ್ತು PUC ಕಾಲೇಜುಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಏನು ಗ್ರಾಮೀಣ ಪ್ರದೇಶದಿಂದ ಇವತ್ತು ನವಲಿ, ಡಂಕನಕಲ್ಲು ಬೇರೆ ಬೇರೆ ದೂರಿಂದ ಮಕ್ಕಳು ಬರಬೇಕಾದ್ರೆ ಸುಮಾರು 6ರಿಂದ 7 ಗಂಟೆಗೆ ಅವರು ತಮ್ಮ ಗ್ರಾಮಗಳಿಂದ ಕಾಲೇಜಿಗೆ ಬರ್ತಾರೆ. ಮತ್ತು ತಿರುಗಿ ಅವರು ಮನೆಗಳಿಗೆ ಹೋಗ್ಬೇಕಾದ್ರೆ ಮತ್ತೆ 5 ಗಂಟೆ ಆಗ್ತದೆ. ಹೀಗಾಗಿ ಅವರಿಗೆ ಊಟ ಇಲ್ಲ, ಟಿಫಿನ್ ಇಲ್ಲ, ಏನಿಲ್ಲ. ಅವರಿಗೆ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬರ್ತದೆ. ಹಾಗಾಗಿ PU ವಿದ್ಯಾರ್ಥಿಗಳಿಗೂ ಕೂಡ ಬಿಸಿ ಊಟದ ಯೋಜನೆಯನ್ನು ವಿಸ್ತಾರ ಮಾಡಬೇಕಂತೇಳಿ ಸರ್ಕಾರಕ್ಕೆ ಮಾನ್ಯ ತಹಸೀಲ್ದಾರ್ ಮೂಲಕ ವಿನಂತಿ ಮಾಡ್ಕೋತಾ ಇದ್ದೀವಿ.